ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪಟ್ಟದ ಫೈಟ್ ಮುನ್ನೆಲೆಗೆ ಬಂದಿದೆ. ಈ ಬಾರಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಬಿಗಿ ಪಟ್ಟು ಹಿಡಿದ ಸಚಿವ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಆಪ್ತರು ಒತ್ತಾಯಿಸುತ್ತಲೇ ಇದ್ದಾರೆ. ಹೈಕಮಾಂಡ್ ಮುಂದೆ ಹಲವು ಪ್ರಶ್ನೆ ಮುಂದಿಟ್ಟ ಸಾಹುಕಾರ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹಲವು ಅಂಶಗಳನ್ನು ಪ್ರಸ್ತಾಪಿಸಿದ ಸಚಿವ ಜಾರಕಿಹೊಳಿ ಕೆಪಿಸಿಸಿ ಪುನರ್ರಚನೆಗೆ ಒತ್ತಾಯಿಸಿದ್ದಾರೆ. ಯತ್ನಾಳ್ ಬೆಂಬಲಕ್ಕೆ ಮಾಜಿ ಸಚಿವ ರಾಜು ಗೌಡ ನಿಂತಿದ್ದಾರೆ. ಉಚ್ಚಾಟಿತ ನಾಯಕರನ್ನ ಪಕ್ಷಕ್ಕೆ ವಾಪಸ್ ಕರೆತರುವಂತೆ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಬಿಜೆಪಿಗರು ಹೈಕಮಾಂಡ್ ಮಧ್ಯಪ್ರವೇಶ ನಿರೀಕ್ಷಣೆಯಲ್ಲಿದ್ದಾರೆ. ಯತ್ನಾಳ್ ಉಚ್ಚಾಟನೆಯಿಂದ ಯಾರಿಗೂ ಖುಷಿ ಇಲ್ಲ. ಈಶ್ವರಪ್ಪ ಆದಿಯಾಗಿ ಯತ್ನಾಳ್ವರೆಗೆ ಎಲ್ಲರೂ ವಾಪಸ್ ಆಗಲಿ ಅಂತ ಮಾಜಿ ಸಚಿವ ರಾಜುಗೌಡ ಹೇಳಿದ್ದಾರೆ. ಎಲ್ಲರೂ ಹೇಳಿಕೆ ಕೊಟ್ರ ಏನು ಯತ್ನಾಳಣ್ಣವ್ರನ್ನ ಏನು ಪಕ್ಷದಿಂದ ಉಚ್ಚಾಟನೆ ಮಾಡಿದಾಗ ಯಾರಿಗೇನು ಖುಷಿ ಇಲ್ಲ. ಎಲ್ಲರಿಗೂ ಸ್ವಲ್ಪ ಮನಸ್ಸಲ್ಲಿ ಬೇಜಾರೇ ಇದೆ. ಆದ್ರೂ ಹೈಕಮಾಂಡ್ ಏನ್ ತೀರ್ಮಾನ ತಗೊಂತ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕಾಗ್ತದೆ. ಇವತ್ತು ಯಾಕಂತಂದ್ರೆ ಹೈಕಮಾಂಡ್ ಒಂದು ತೀರ್ಮಾನ ತಗೊಂಡಾಗ ಅದು ಪಕ್ಷದಾಗ ಇದ್ದಂತ ಸಂದರ್ಭದಲ್ಲಿ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಇರಬೇಕಾಗ್ತದೆ. ಇವತ್ತು ಪಕ್ಷ ಏನ್ ತೀರ್ಮಾನ ಮಾಡ್ತಾ ಅದಕ್ಕೆ ಬದ್ಧರಾಗಿರ್ಬೇಕಾಗ್ತದೆ. ಕಾಂಗ್ರೆಸ್ನಲ್ಲಿ ಮತ್ತೊಂದು ಅಧ್ಯಕ್ಷ ಸಂಘರ್ಷ ನಡೀತಾ ಇದೆ. ಅಪೆಕ್ಸ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟ ಡಿಕೆಶಿ ಹಾಲಿ ಅಧ್ಯಕ್ಷರನ್ನ ಕೆಳಗಿಳಿಸಲು ಮುಂದಾಗಿದ್ರು. ಆದರೆ ರಾಜಣ್ಣ ಬೆಳ್ಳಿಪ್ರಕಾಶ್ಗೆ ಬೆಂಗಾವಲಾಗಿ ಬೆಟ್ಟದಂತೆ ನಿಂತಿದ್ರು. ಇದೀಗ ಡಿಕೆಶಿ ಟೀಮ್ ಮಾಡಿದ ತಂತ್ರಕ್ಕೆ ರಾಜಣ್ಣ ಪ್ಲಾನ್ ಫ್ಲಾಪ್ ಆಗಿದೆ. ಸಚಿವ ರಾಜಣ್ಣ ಡಿಸಿಎಂ ಡಿಕೆಶಿ ಮಧ್ಯೆ ನೇರ ಕದನ ನಡೆಯುತ್ತಿದೆ. ಉಚ್ಚಾಟನೆ ಬಳಿಕ ಯತ್ನಾಳ್ ವಿಜಯಪುರಕ್ಕೆ ಭೇಟಿ ನೀಡಿದ್ದಾರೆ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಹೋಮ ಹವನ ನೆರವೇರಿಸಿದ್ರು. ಸಿದ್ದೇಶ್ವರ ದೇವಸ್ಥಾನದಲ್ಲಿ ಯತ್ನಾಳ್ ಪತ್ನಿ ಶೈಲಜಾ ಜೊತೆಗೂಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಯುಗಾದಿ ದಿನವೇ ಹೊಸ ಪಕ್ಷದ ಬಗ್ಗೆ ಹಿಂದೂ ಹುಲಿ ಯತ್ನಾಳ್ ಘೋಷಣೆ ಮಾಡಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಗೆ ಸೆಡ್ಡು ಹೊಡೆದಿದ್ದಾರೆ. ಮುಂದಿನ ವಿಜಯದಶಮಿಗೆ ಹೊಸ ಪಕ್ಷ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. 100ಕ್ಕೆ 100ರಷ್ಟು ಹೊಸ ಪಕ್ಷ ಕಟ್ಟೋದು ಪಕ್ಕ ಅಂತ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ. ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಬಿಎಸ್ವೈ ಸಿದ್ದರಾಮಯ್ಯಗೆ ಹೊಂದಾಣಿಕೆ ಇದೆ, ಡಿಕೆಶಿ ಜೊತೆ ಬಿಸಿನೆಸ್ ಪಾರ್ಟ್ನರ್ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಿಎಸ್ವೈ ಕುಟುಂಬಕ್ಕೆ ನೇತೃತ್ವ ಕೊಟ್ರೆ ಬಿಜೆಪಿ ಸೋಲುತ್ತೆ, ಕರ್ನಾಟಕದಲ್ಲಿ ಹೀನಾಯವಾಗಿ ಬಿಜೆಪಿ ಸೋಲುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಈಗ ನನ್ನ ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಹಿಂದುತ್ವದ ವ್ಯಕ್ತಿಗಳನ್ನು ತುಳ್ಕೊಟ್ಟು ಬಂದಿದ್ರು. ಇವತ್ತು ನನ್ನನ್ನು ಸಹ ಹಠ ಹಿಡಿದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೂಡಿ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರ್ಯ ಮುಂದುವರಿಬೇಕು. ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿಜಯೇಂದ್ರ, ವಿಜಯನ್ ನಂತರ ಅವನ ಮಗ, ಅವನ ಮಗನ ನಂತರ ಅವನ ಮಗ, ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ. ಬೆಳಗಾವಿ ಹಿಂಡಲ್ಗ ಜೈಲಿನ 5G ಜಾಮರ್ನಿಂದ ಸಾರ್ವಜನಿಕರಿಗೆ ತೀವ್ರ ಕಿರಿಕಿರಿ ಉಂಟಾಗ್ತಾ ಇದ್ದಂತ ಹಿನ್ನೆಲೆ ಹಿಂಡಲ್ಗ ಜೈಲಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. 5G ಜಾಮರ್ನಿಂದ 10ಕ್ಕೂ ಅಧಿಕ ಗ್ರಾಮದ ಜನರಿಗೆ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ. ಜಾಮರ್ನಿಂದ ಯಾವುದೇ ಮೊಬೈಲ್ ಕರೆಗಳು ಬರ್ತಾ ಇಲ್ಲ. ಹೀಗಾಗಿ ಜಾಮರ್ ಪ್ರಾಬ್ಲಮ್ ನಿವಾರಿಸುವಂತೆ ಸಾರ್ವಜನಿಕರು ಜೈಲು ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸದ್ಯ ಸಾರ್ವಜನಿಕರಿಗೆ ಜಾಮರ್ ಕಿರಿಕಿರಿ ಆಗದಂತೆ ನೋಡಿಕೊಳ್ಳಲು ಕ್ರಮಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೂಚನೆ ಕೊಟ್ಟಿದ್ದಾರೆ. ಮಂಗಳೂರು ಹೊರವಲಯದ ದೇರಳಕಟ್ಟೆಯಲ್ಲಿ ಮುತ್ತೂಟ್ ಫೈನಾನ್ಸ್ ಕಂಪನಿಯಲ್ಲಿ ಕಳ್ಳತನಕ್ಕೆ ಯತ್ನ ನಡೆದಿದೆ. ನಡುರಾತ್ರಿ ಬೀಗ ಮುರಿಯುತ್ತಿದ್ದಾಗಲೇ ಸೈರನ್ ಮೊಳಗಿದೆ. ಕೋಣಾಜೆ ಪೊಲೀಸರು 2 ಖದೀಮರನ್ನ ಬಂಧಿಸಿದ್ದಾರೆ. ಈ ವೇಳೆ ಮತ್ತೊಬ್ಬ ಕಳ್ಳ ಪರಾರಿಯಾಗಿದ್ದಾನೆ. ಕೇರಳ ಮೂಲದ ಮುರಳಿ ಮತ್ತು ಹರ್ಷದ್ ಬಂಧನವಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ.
ಘಟನಾ ಸ್ಥಳಕ್ಕೆ 2 ಬಂಧಿತರನ್ನ ಕರೆತಂದು ಸ್ಥಳ ಮಹಜರು ಮಾಡಲಾಗಿದೆ. ಬೆಳಗಾವಿಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ರೌಡಿ ಶೀಟರ್ಗಳ ಪರೇಡ್ ನಡೆಸಲಾಗಿದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಈ ವೇಳೆ ರೌಡಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ನಗರದ 11 ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿಗಳ ಚಳಿಯನ್ನ ಬಿಡಿಸಿದ್ದಾರೆ. ನಗರದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದ್ರೆ ಹುಷಾರ್ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇತ್ತ ಪರೇಡ್ಗೆ ಎಂಇಎಸ್ ಮುಖಂಡ ರೌಡಿ ಶೀಟರ್ ಶುಭಂ ಶೆಳಕೆ ಚಕ್ಕರ್ ಹಾಕಿದ್ದಾನೆ. ರಿವ್ಯೂ ಮಾಡಿದಾಗ ನನ್ನ ಗಮನ ಅದು ಬಂದಿದೆ. ಕೆಲವರು ರೌಡಿ ಶೀಟರ್ಸ್ ಈಗ 10 ವರ್ಷ ಮೇಲಕ್ಕಿಂತ ಅವ್ರ ಮೇಲೆ ಕೇಸ್ ಆಗಿದೆ. ಮತ್ತೆ ಅದು ನಂತರ ಮತ್ತೆ ಬೇರೆ ಯಾವ ಕೇಸಲ್ಲಿ ಯಾವುದು ಇನ್ವಾಲ್ವ್ಮೆಂಟ್ ಇಲ್ಲ. ಸೊ ಈ ತರ ನಾನು ಇವತ್ತು ಆದೇಶ ಕೊಟ್ಟಿದ್ದೀನಿ ದಟ್ ರೌಡಿ ಶೀಟ್ ಶುಡ್ ಬಿ ಕ್ಲೋಸ್ಡ್. ಸೊ ಕೆಲವರು ಮೂರ್ ಕೇಸಸ್ ಅಂದ್ರೆ ರಿಪೀಟ್ ಅಫೆಂಡರ್ಸ್ ಕೂಡ ಕೆಲವರು ಇದ್ದಾರೆ. ಮತ್ತೆ ಜಾಸ್ತಿ ಶಿಮೂಲ್ ಹಾಲು ಉತ್ಪಾದಕರಿಗೆ ಯುಗಾದಿ ದಿನದಂದೇ ಗುಡ್ ನ್ಯೂಸ್ ಸಿಕ್ಕಿದೆ. ಉತ್ಪಾದಕರಿಂದ ಖರೀದಿಸುವ ಹಾಲಿನ ದರ ಹೆಚ್ಚಳ ಮಾಡಲಾಗಿದ್ದು ರೈತರಿಗೆ 4 ರೂಪಾಯಿ ದರ ಹೆಚ್ಚಿಸಿ ಶಿಮೂಲ್ ಆದೇಶ ಹೊರಡಿಸಿದೆ. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಹಾಲು ಒಕ್ಕೂಟದಿಂದ ಹಾಲಿನ ದರ ಹೆಚ್ಚಳ ಮಾಡಲಾಗಿದೆ. ಏಪ್ರಿಲ್ 1ರಿಂದಲೇ ಜಾರಿಗೆ ಬರುವಂತೆ ಪರಿಷ್ಕೃತ ದರವನ್ನ ಪ್ರತಿ ಲೀಟರ್ ಹಾಲಿಗೆ 30.22 ಬದಲಾಗಿ ಇದೀಗ 34.22ಕ್ಕೆ ಹೆಚ್ಚಳ ಮಾಡಲಾಗಿದೆ. ಯುಗಾದಿ ಹಬ್ಬದ ಹಿನ್ನೆಲೆ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬನಶಂಕರಿ ಅಮ್ಮನವರನ್ನ ಆರಾಧನೆ ಮಾಡಲು ಭಕ್ತರು ಆಗಮಿಸುತ್ತಿದ್ದಾರೆ. ದೇವಿಗೆ ಹಬ್ಬದ ಹಿನ್ನೆಲೆ ವಜ್ರ ಕವಚ, ಮಂಗಳಾರತಿ, ವಿಶೇಷ ಅಲಂಕಾರ, ಪಂಚಾಭಿಷೇಕ ಮಾಡಲಾಯಿತು. ದೇವಿಯ ದರ್ಶನಕ್ಕೆ ದೇವಸ್ಥಾನದಲ್ಲಿ ವಿಶೇಷ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಯುಗಾದಿ ಹಬ್ಬದ ಹಿನ್ನೆಲೆ ಚಿತ್ರದುರ್ಗ ನಗರದ ವಿವಿಧ ದೇವಸ್ಥಾನಗಳಲ್ಲಿ ಪೂಜೆ, ಅಭಿಷೇಕ, ಅರ್ಚನೆ ಮಾಡಲಾಯಿತು. ವಿವಿಧ ಬಗೆಯ ಹೂವು, ಹಣ್ಣುಗಳಿಂದ ದೇವಸ್ಥಾನಗಳಲ್ಲಿ ಅಲಂಕಾರ ಮಾಡಲಾಗಿದೆ. ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಆರ್ಎಸ್ಎಸ್ ಸ್ವಯಂ ಸೇವಕರಿಂದ ಶಿವಮೊಗ್ಗದಲ್ಲಿ ಯುಗಾದಿ ಉತ್ಸವ ನಡೆಸಲಾಯಿತು. ನಗರದ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದ ಉತ್ಸವದಲ್ಲಿ ಶಿವಮೊಗ್ಗದ ಆರ್ಎಸ್ಎಸ್ನ 100 ಸ್ವಯಂ ಸೇವಕರು ಪಾಲ್ಗೊಂಡಿದ್ದರು. ಯುಗಾದಿ ಉತ್ಸವದ ಜೊತೆಗೆ ಆರ್ಎಸ್ಎಸ್ ಸಂಸ್ಥಾಪಕ ಹೆಡ್ಗೇವಾರ್ ಅವರ ಜನ್ಮ ದಿನದ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಸ್ವಯಂ ಸೇವಕರು ಆಕರ್ಷಕ ಪಥ ಸಂಚಲನದ ಮೂಲಕ ಗಮನ ಸೆಳೆದರು. ನಾಡಿನೆಲ್ಲೆಡೆ ಯುಗಾದಿ ಸಂಭ್ರಮ ಮನೆ ಮಾಡಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತ್ರಿವೇಣಿ ಸಂಗಮದಲ್ಲೂ ಯುಗಾದಿ ಜಾತ್ರಾ ಸಂಭ್ರಮ ಕಳೆಗಟ್ಟಿದೆ. ಭಕ್ತರು ಸಂಗಮದಲ್ಲಿ ಯುಗಾದಿ ಪುಣ್ಯ ಸ್ನಾನ ಮಾಡಿದ್ದಾರೆ. ತ್ರಿವೇಣಿ ಸಂಗಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದಿಂದ ಜನರು ಆಗಮಿಸಿ ಪುಣ್ಯ ಸ್ನಾನ ಮಾಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ಕಾರವಾರದಲ್ಲಿ ಸನಾತನ ಧರ್ಮ ರಕ್ಷಣಾ ವೇದಿಕೆ ಮತ್ತು ಬಜರಂಗ ದಳದಿಂದ ಯುಗಾದಿ ಆಚರಣೆ ಮಾಡಲಾಯಿತು. ಇನ್ನು ಯುಗಾದಿ ಸಂಬಂಧ ಕಾರವಾರದಲ್ಲಿ ಬೈಕ್ ರ್ಯಾಲಿ ನಡೆಸಲಾಯಿತು. ಕಾರವಾರ ನಗರದ ವಿವಿಧ ರಸ್ತೆಗಳಲ್ಲಿ ಕಲಶ ಮೆರವಣಿಗೆ ಮಾಡಲಾಗಿದ್ದು 100 ಸಂಖ್ಯೆಯಲ್ಲಿ ನಾಗರಿಕರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಯುಗಾದಿ ಹಬ್ಬದ ಹಿನ್ನೆಲೆ ನಾಡಿನ ಜನತೆಗೆ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಶುಭಾಶಯ ಕೋರಿದ್ದಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಯುಗಾದಿಗೆ ತನ್ನದೇ ಆದ ಮಹತ್ವವಿದೆ. ನಾವೆಲ್ಲ ಭಾರತೀಯರು ಪ್ರಕೃತಿಯ ಜೊತೆ ಬದುಕುವಂತವರು. ಪ್ರಕೃತಿಯಲ್ಲಿ ಹೇಗೆ ಯಾವಾಗ ಬದಲಾವಣೆ ಆಗುತ್ತೋ ಹಾಗೆ ನಮಗೆ ಹೊಸ ವರ್ಷ ಪ್ರಾರಂಭವಾಗುತ್ತೆ. ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ತಿಳಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಯುಗಾದಿಗೆ ತನ್ನದೇ ಆದ ಮಹತ್ವ ಇರುವಂತಹದ್ದು. ನಮ್ಮ ದೇಶದಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಹೊಸ ವರ್ಷ ಅಂದ್ರೆ ಯುಗಾದಿ ಅಂತ ಭಾವಿಸ್ಕೊಂಡು ಬಂದಿದ್ದೇವೆ. ವ್ಯಾವಹಾರಿಕವಾಗಿ ಇಂದು ನಾವು ಜನವರಿ 1 ಅದು ಹೊಸ ವರ್ಷ ಅಂತ ಆಚರಿಸ್ತಾರೆ. ಅದು ನಮ್ಮ ದೇಶದ ಒಂದು
ವ್ಯವಸ್ಥೆ ಅಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಯಾವತ್ತೂ ಕೂಡ ಪ್ರಕೃತಿಯ ಜೊತೆಯಲ್ಲೇ ನಾವು ಜೀವನವನ್ನು ನಡೆಸಿಕೊಂಡು ಬಂದಂತಹವರು. ನೋಡಿ, ಪ್ರಕೃತಿಯಲ್ಲಿ ಹೆಂಗೆ ಹೊಸ ಕೊಡಗಿನ ಅಮತಿಯಲ್ಲಿ ಕೊಡವ ಸಾಂಸ್ಕೃತಿಕ ಮೇಳದ ಸಂಭ್ರಮ ಮನೆ ಮಾಡಿದೆ. ವಿರಾಜಪೇಟೆ ತಾಲೂಕಿನ ಅಮತಿಯ ಕೊಡವ ಸಮಾಜದಲ್ಲಿ ಕೊಡವ ಸಾಹಿತ್ಯ ಅಕಾಡೆಮಿಯಿಂದ ಕಾರ್ಯಕ್ರಮ ನಡೆಯುತ್ತಿದೆ. 2 ದಿನಗಳ ಸಾಂಸ್ಕೃತಿಕ ಮೇಳ ನಡೆಯುತ್ತಿದ್ದು, ಕೊಡವ ಜನಪದ ಕಲೆಗಳ ಪ್ರದರ್ಶನ ಸ್ಪರ್ಧೆ ನಡೆಯಲಿದೆ. ಹಾಸನದ ಆಲೂರು ತಾಲೂಕಿನ ಕಿತ್ತಗೆರೆ ಗ್ರಾಮದಲ್ಲಿ ಅಕ್ರಮ ಮರಳು ಅಡ್ಡೆ ಮೇಲೆ ದಾಳಿ ನಡೆಸಲಾಗಿದೆ. ಮರಳು ಸಮಿತಿ ಸದಸ್ಯರು ತಹಶೀಲ್ದಾರ್ ಪೂರ್ಣಿಮಾ, ಉಪ ತಹಶೀಲ್ದಾರ್ ಮಧುಸೂದನ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಹೇಮಾವತಿ ನದಿಯಲ್ಲಿ ನಡೆಯುತ್ತಿದ್ದ ಅಕ್ರಮ ಮರಳುಗಾರಿಕೆ ಅಡ್ಡೆ ಮೇಲೆ ದಾಳಿ ನಡೆಸಲಾಗಿದೆ. ಇನ್ನು ಅಕ್ರಮವಾಗಿ ತೆಗೆದ ಮರಳು ಹಾಗೆ ಮರಳು ತೆಗೆಯಲು ಬಳಸಿದ ತೆಪ್ಪಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ರೌಡಿ ಶೀಟರ್ಗಳ ಪರೇಡ್ ನಡೆಸಲಾಗಿದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಈ ವೇಳೆ ರೌಡಿಗಳಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಅಕ್ರಮ ಗೋಕರ್ಣ ಸಾಗಣೆ ಹಿನ್ನೆಲೆ ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಗಡಿ ಭಾಗದಲ್ಲಿ ಚೆಕ್ಪೋಸ್ಟ್ನಲ್ಲಿ ಹದ್ದಿನ ಕಣ್ಣ ನೀಡಲಾಗಿದೆ. ಕುದುರೆಮುಖ ಭಾಗದಲ್ಲಿ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ಮಾಡಲಾಗುತ್ತಿದ್ದು, ದಕ್ಷಿಣ ಕನ್ನಡ ಭಾಗಕ್ಕೆ ತೆರಳುವ ಪ್ರತಿ ವಾಹನಗಳ ತಪಾಸಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ಚೆಕ್ಪೋಸ್ಟ್ನಲ್ಲಿ ಪೊಲೀಸ್ ಸಿಬ್ಬಂದಿ ಈ ರೀತಿ ತಪಾಸಣೆ ಮಾಡಿದ್ದಾರೆ. ಗದಗ ನಗರದಲ್ಲಿ ಭಾರೀ ಅಗ್ನಿ ಅವಘಾತ ಸಂಭವಿಸಿದ್ದು, ನಗರದ ಜವಳಗಳ್ಳಿ ಪ್ರದೇಶದಲ್ಲಿರುವ ಬಟ್ಟೆ ಅಂಗಡಿ ಹಾಗೂ ಎಲೆಕ್ಟ್ರಾನಿಕ್ ಗೋದಾಮಿನಲ್ಲಿನ ವಸ್ತುಗಳನ್ನು ಸುಟ್ಟು ಭಸ್ಮವಾಗಿವೆ. ಉಮೇದಮಲ್ಲ ಎನ್ನುವರಿಗೆ ಸೇರಿದ ಅಂಗಡಿಗೆ ಹೀಗೆ ಬೆಂಕಿ ಬಿದ್ದಿದ್ದು, ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಇನ್ನು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿಕೊಂಡಿರುವ ಶಂಕೆ ಇದ್ದು, ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಮನ್ನರಾಗಿದ್ದಾರೆ. ಸುಮಾರು ಒಂದು ಫೈರ್ ಕಾಲ್ ಬಂತು. ಬಟ್ಟೆ ಅಂಗಡಿ ಫೈರ್ ಅಂತ ಹೇಳಿದ್ರು. ಇಲ್ಲಿ ಬಂದ ಮೇಲೆ ಅದು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಅಂಗಡಿ ಅದು ಒಂದು ಗಾಡಿಯಲ್ಲಿ ನಮ್ಮ ಗದಗ ಅಗ್ನಿಶಾಮಕ ಠಾಣೆ ಒಂದು ಗಾಡಿ ಕಂಟ್ರೋಲ್ ಮಾಡಿದೀವಿ. ಅದು ಹೆಲ್ಪ್ ಸಲುವಾಗಿ, ನಮ್ಮ ಸಹಾಯ ಸಲುವಾಗಿ ಅನ್ನಿಗಿರಿ ಗಾಡಿಯನ್ನು ಫೈರ್ ಟೆಂಡರ್ ತರಿಸಿದೀವಿ. ಚಿಕ್ಕಮಗಳೂರಿನ ಗುಡಿಬಂಡೆ ಪಟ್ಟಣದಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದೆ. ಪಟ್ಟಣದ 3 ಹಾಗೂ 4ನೇ ವಾರ್ಡ್ನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಬೀದಿ ನಾಯಿಗಳ ಕಾಟಕ್ಕೆ ಜನ ಬೆಚ್ಚಿ ಬಿದ್ದಿದ್ದು, ಬೀದಿ ನಾಯಿಗಳ ನಿಯಂತ್ರಣ ಮಾಡುವಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಫೇಲ್ಯೂರ್ ಆಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಬೀದಿ ನಾಯಿಗಳು ಹೆಚ್ಚಳವಾಗಿದ್ದು, ಈ ಉಪಟಳಕ್ಕೆ ಬ್ರೇಕ್ ಹಾಕೋದಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಿದ್ದಾರೆ. ನಿಸಾರ್ ಅಹ್ಮದ್, ಫಯಾಜ್ ಪಾಷಾ, ಅರ್ಬಾಜ್ ಖಾನ್ ಅರೆಸ್ಟ್ ಆಗಿದ್ದು, ಬಂಧಿತರಿಂದ 60,000 ರೂಪಾಯಿ ಮೌಲ್ಯದ 1.8 ಕೆಜಿ ಗಾಂಜಾ ಸೀಸ್ ಮಾಡಲಾಗಿದೆ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕಿನ ಬಾಡಗ ಗ್ರಾಮದ ಬಳಿ ಅರಣ್ಯದ ಅಂಚಿನಲ್ಲಿ ಅಳವಡಿಸಿದ ರೈಲು ಕಂಬಿ ತಡೆ ಬೇಲಿಗೆ ಕಾಡಾನೆ ಸಿಲುಕಿಕೊಂಡಿತ್ತು. ಗ್ರಾಮಸ್ಥರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಕಾಡಾನೆಯನ್ನು ರಕ್ಷಣೆ ಮಾಡಿದ್ದಾರೆ. ಸುಮಾರು 1 ಗಂಟೆ ಕಾಲ ಕಾರ್ಯಾಚರಣೆ ನಡೆಸಿ ಆನೆಯನ್ನ ರಕ್ಷಣೆ ಮಾಡಿದ್ದಾರೆ. ರಕ್ಷಣೆ ಮಾಡ್ತಾ ಇದ್ದಂತೆ ಮತ್ತೆ ಕಾಡಾನೆ ವಾಪಸ್ ತೆರಳಿದ್ದಾರೆ. ಮಹಾರಾಷ್ಟ್ರದ ನಾಗ್ಪುರ ಆರ್ಎಸ್ಎಸ್ ಕಚೇರಿಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ದಾರೆ. ಇದೇ ಮೊದಲ ಬಾರಿಗೆ ಆರ್ಎಸ್ಎಸ್ ಕಚೇರಿಗೆ ಪ್ರಧಾನಿ ವಿಸಿಟ್ ನೀಡಿದ್ದು, ಈವರೆಗೆ ಯಾವೊಬ್ಬ ಪ್ರಧಾನಿಯೂ ಭೇಟಿ ನೀಡಿರಲಿಲ್ಲ. ಇಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಮೋದಿ ಭಾಗಿಯಾಗಿದ್ದರು. ರೇಷಿಂಬಾಗ್ನ ಸ್ಮೃತಿ ಮಂದಿರ, ದೀಕ್ಷಾ ಭೂಮಿಗೆ ಭೇಟಿಯನ್ನು ನೀಡಿದ್ದಾರೆ. ಮಾಧವ ನೇತ್ರಾಲಯಕ್ಕೆ ಪ್ರಧಾನಿಗಳು ಶಂಕುಸ್ಥಾಪನೆ ಮಾಡಿದ್ರು. ಪ್ರಧಾನಿ ಮೋದಿಗೆ ಮಹಾನ್ ಭಾಗವತ್ ಸಾಥ್ ನೀಡಿದ್ದಾರೆ.
ಚೈತ್ರ ನವರಾತ್ರಿಯ ಮೊದಲ ದಿನದಂದು ಉತ್ತರಾಖಂಡದ ಹರಿದ್ವಾರದ ಮಾನಸ ದೇವಿ ದೇವಸ್ಥಾನದಲ್ಲಿ ಪೂಜೆ ಆರಂಭಗೊಂಡಿದೆ. ಈ ದೇಗುಲಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಮರಾಠಿ ಹೊಸ ವರ್ಷದ ಮೊದಲ ದಿನವನ್ನ ಗುರುತಿಸಲು ಗುಡಿ ಪಾಡ್ವಾ ಆಚರಿಸುತ್ತಾರೆ. ಈ ಗುಡಿ ಪಾಡ್ವಾ ಆಚರಣೆಯ ಭಾಗವಾಗಿ ಮಕ್ಕಳು ಲಿಜಿಮ್ ಆಡುತ್ತಾರೆ.